ಎಷ್ಟೋ ವರ್ಷಗಳಿಂದ ಎಲ್ಲರೂ ಕಾಯ್ತಾ ಇದ್ದ ಒಂದು ಸುದ್ದಿ ಕೊನೆಗೂ ನಿಜವಾಗಿದೆ. ಹೌದು, ನಟ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂಡಣ್ಣ ಈಗ ಅಧಿಕೃತವಾಗಿ ಗಂಡ-ಹೆಂಡತಿ. ಹಾಗಾದ್ರೆ ಬನ್ನಿ ಅವರ ಲವ್ ಸ್ಟೋರಿ ಮತ್ತು ಆ ಗ್ರ್ಯಾಂಡ್ ವೆಡ್ಡಿಂಗ್ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಸರಿ, ಈ ಕಥೆಯನ್ನ ನಾವು ಶುರು ಮಾಡೋದೇ ಕ್ಲೈಮ್ಯಾಕ್ಸ್ನಿಂದ. ವಿಜಯ್ ದೇವರಕೊಂಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ ಈ ಒಂದು ಸಿಂಪಲ್ ಪೋಸ್ಟ್ ನೋಡಿ. ನನ್ನ ಬೆಸ್ಟ್ ಫ್ರೆಂಡನ್ನೇ ನನ್ನ ಹೆಂಡತಿಯನ್ನಾಗಿ ಮಾಡ್ಕೊಂಡೆ. ಅಬ್ಬಾ, ಈ ಒಂದು ಮಾತಲ್ಲೇ ಎಷ್ಟೊಂದು ಪ್ರೀತಿ, ಎಷ್ಟೊಂದು ನಿರಾಳತೆ ಇದೆ ಅಲ್ವಾ? ವಿಜಯ್ ಅವರ ಪೋಸ್ಟ್ ಬಂದ ತಕ್ಷಣವೇ ರಶ್ಮಿಕಾ ಮಂದಣ್ಣ ಕೂಡ ಅಷ್ಟೇ ಪ್ರೀತಿಯಿಂದ, ಈಗ ನಿಮ್ಗೆ ಪರಿಚಯಿಸ್ತಿದೀನಿ, ನನ್ನ ಗಂಡ ಮಿಸ್ಟರ್ ವಿಜಯ್ ದೇವರಕೊಂಡ ಅಂತ ಅನೌನ್ಸ್ ಮಾಡಿದ್ರು. ನೋಡಿ, ಈ 2 ಪೋಸ್ಟ್ಗಳೇ ಸಾಕು ಇವರ ಮದುವೆ ಎಷ್ಟು ಪರ್ಸನಲ್ ಮತ್ತು ಖುಷಿಯಿಂದ ಕೂಡಿದೆ ಅಂತ ಹೇಳೋಕೆ. ಸೊ, ಇದು ಕೇವಲ ಒಂದು ಮದುವೆಯ ಕಥೆಯಲ್ಲ, ಇದು ಸುಮಾರು 8 ವರ್ಷಗಳ ಕಾಯುವಿಕೆಯ ಅಂತ್ಯ. ಫ್ಯಾನ್ಸ್ ಕಾತರದಿಂದ ಕಾಯ್ತಿದ್ದ ಒಂದು ಲವ್ ಸ್ಟೋರಿಯ ಹ್ಯಾಪಿ ಎಂಡಿಂಗ್. ಫ್ಯಾನ್ಸ್ ಪ್ರೀತಿಯಿಂದ ಕೊಟ್ಟಿದ್ದ ವಿರೋಶ್ ಅನ್ನೋ ಹೆಸರು ಈಗ ನಿಜಕ್ಕೂ ಒಂದಾಗಿದೆ. ಹಾಗಾದ್ರೆ ಈ ಕತೆ ಶುರುವಾಗಿದ್ದು ಹೇಗೆ? ಸಹನಟರಾಗಿ ಭೇಟಿಯಾದ ಇವರು ಸಂಗಾತಿಗಳಾಗುವವರೆಗಿನ ಜರ್ನಿ ಹೇಗಿತ್ತು? ಬನ್ನಿ ನೋಡೋಣ. ಇವರ ಜರ್ನಿ ಶುರುವಾಗಿದ್ದು 2017ರಲ್ಲಿ ಗೀತಾ ಗೋವಿಂದಂ ಸಿನಿಮಾದ ಸೆಟ್ನಲ್ಲಿ. ಅಲ್ಲಿಂದ ಶುರುವಾದ ಸ್ನೇಹ ಆನ್ ಸ್ಕ್ರೀನ್ ಕೆಮಿಸ್ಟ್ರಿಯಾಗಿ ಸಖತ್ ಹಿಟ್ಟಾಯ್ತು. ಸಹಜವಾಗಿಯೇ ಪ್ರೀತಿಯ ಬಗ್ಗೆ ವದಂತಿಗಳು ಹಬ್ಬಿದ್ವು. ಆಮೇಲೆ ನೋಡಿ, 2022ರ ಹೊತ್ತಿಗೆ ಇಬ್ರೂ ಒಟ್ಟಿಗೆ ಡಿನ್ನರ್, ವೆಕೇಷನ್ ಅಂತ ಕಾಣಿಸ್ಕೊಳ್ಳೋಕೆ ಶುರು ಮಾಡಿದ್ರು. ಆಮೇಲೆ 2025ರ ಅಕ್ಟೋಬರ್ನಲ್ಲಿ ಹೈದರಾಬಾದ್ನಲ್ಲಿ ಸೀಕ್ರೆಟ್ ಆಗಿ ಎಂಗೇಜ್ಮೆಂಟ್ ಕೂಡ ಆಯಿತು. ಫೈನಲಿ 2026ರ ಫೆಬ್ರವರಿಯಲ್ಲಿ ವಿರೋಶ್ ವೆಡ್ಡಿಂಗ್ ಅಂತ ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಇಲ್ಲಿ ವಿರೋಶ್ ಅನ್ನೋ ಹೆಸರಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಏನದು ಅಂದ್ರೆ, ಇದು ಫ್ಯಾನ್ಸ್ ಸೃಷ್ಟಿ ಮಾಡಿರೋ ಹೆಸರು. ವಿಜಯ್ ಮತ್ತು ರಶ್ಮಿಕಾ ಎರಡೂ ಹೆಸರುಗಳನ್ನ ಸೇರಿಸಿ ವಿರೋಶ್ ಅಂತ ಕರೀತಿದ್ರು. ಅದೇ ಹೆಸರನ್ನ ತಮ್ಮ ಮದುವೆಗೆ ಇಟ್ಕೊಳ್ಳೋ ಮೂಲಕ ಈ ಜೋಡಿ ತಮ್ಮ ಫ್ಯಾನ್ಸ್ಗೆ ಎಷ್ಟು ದೊಡ್ಡ ಗೌರವ ಕೊಟ್ಟಿದ್ದೆ ಅಲ್ವಾ? ನಿಜಕ್ಕೂ ಅದ್ಭುತ. ಈ ಮದುವೆಯ ಮತ್ತೊಂದು ಹೈಲೈಟ್ ಅಂದ್ರೆ 2 ವಿಭಿನ್ನ ಸಂಪ್ರದಾಯಗಳ ಸಂಗಮ. ಹೌದು, ಉದಯಪುರದಲ್ಲಿ ನಡೆದ ಈ ಮದುವೆಯಲ್ಲಿ ತೆಲುಗು ಮತ್ತು ಕೊಡವ ಪದ್ಧತಿಗಳು ಒಟ್ಟಿಗೆ ಸೇರಿದ್ವು. ಒಂದೇ ದಿನ 2 ಅದ್ಭುತ ಸಮಾರಂಭಗಳು. ಬೆಳಗ್ಗೆ 10:10ಕ್ಕೆ ವಿಜಯ್ ದೇವರಕೊಂಡ ಅವರ ಕುಟುಂಬದ ತೆಲುಗು ಸಂಪ್ರದಾಯದಂತೆ ಮದುವೆ ನಡೆಯಿತು. ಆಮೇಲೆ ಸೂರ್ಯ ಮುಳುಗೋ ಸಮಯದಲ್ಲಿ ರಶ್ಮಿಕಾ ಮಂದಣ್ಣ ಅವರ ಕೊಡಗಿನ ಅಂದ್ರೆ ಕೊಡವ ಸಂಪ್ರದಾಯದಂತೆ ಶಾಸ್ತ್ರಗಳು ನಡೆದವು. 2 ಕಡೆಯ ಪರಂಪರೆಗೆ ಗೌರವ ಸಲ್ಲಿಸಿದ್ದು ನಿಜಕ್ಕೂ ವಿಶೇಷವಾಗಿತ್ತು. ಹಾಗಾದ್ರೆ ಈ ಕೊಡವ ಅಂದ್ರೆ ಯಾರು? ಕರ್ನಾಟಕದ ಕೊಡಗು ಭಾಗದೇ ಒಂದು ವಿಶಿಷ್ಟ ಜನಾಂಗೀಯ ಗುಂಪು ಇದು. ಇವರ ಸಂಪ್ರದಾಯ, ಉಡುಗೆ-ತೊಡುಗೆ ಎಲ್ಲವೂ ದಕ್ಷಿಣ ಭಾರತದ ಬೇರೆ ಸಂಸ್ಕೃತಿಗಳಿಗಿಂತ ತುಂಬಾನೇ ಭಿನ್ನ. ರಶ್ಮಿಕಾ ಇದೇ ಸಮುದಾಯಕ್ಕೆ ಸೇರಿದವರು. ಹಾಗಾಗಿ ತಮ್ಮ ಮದುವೆಯಲ್ಲಿ ಈ ಸಂಪ್ರದಾಯವನ್ನ ಆಚರಿಸಿದ್ದು ತುಂಬಾನೇ ಅರ್ಥಪೂರ್ಣ. ಸರಿ, ಈಗ ಬರೋಣ ಮದುವೆಯ ಉಡುಪಿನ ಕಥೆಗೆ. ಯಾಕೆಂದ್ರೆ ಇದು ಕೇವಲ ಡ್ರೆಸ್ ಅಲ್ಲ, ಇದ್ರ ಹಿಂದೆ ಒಂದು ದೊಡ್ಡ ಕಥೆಯೇ ಇದೆ. ಇದನ್ನ ಡಿಸೈನ್ ಮಾಡಿದ್ದು ಫೇಮಸ್ ಡಿಸೈನರ್ ಅನಾಮಿಕಾ ಖನ್ನಾ. ಅವರ ಬಟ್ಟೆಯ ಪ್ರತಿಯೊಂದು ಡೀಟೇಲ್, ಅಂದ್ರೆ ಬಟ್ಟೆಯಿಂದ ಹಿಡಿದು ಅದರ ಮೇಲಿನ ಕಸೂತಿ ಕೆಲಸದವರೆಗೆ ಪ್ರತಿಯೊಂದಕ್ಕೂ ಒಂದು ಅರ್ಥವಿತ್ತು. ಅವರ ಕುಟುಂಬಗಳ ಇತಿಹಾಸ ಮತ್ತು ಸಾಂಸ್ಕೃತಿಕ ಹೆಮ್ಮೆಗೆ ಗೌರವ ಸಲ್ಲಿಸೋ ಹಾಗೆ ಅದನ್ನ ಡಿಸೈನ್ ಮಾಡಲಾಗಿತ್ತು. ಸ್ವಲ್ಪ ವಿವರವಾಗಿ ನೋಡೋದಾದ್ರೆ, ರಶ್ಮಿಕಾ ಕೆಂಪು ಬಾರ್ಡರ್ ಇದ್ದ ರಸ್ಟ್ ಕಲರ್ ರೇಷ್ಮೆ ಸೀರೆ ಹುಟ್ಟಿದ್ರು. ಅದರ ಮೇಲೆ ದೇವಸ್ಥಾನದ ಗರ್ಭಗುಡಿಯನ್ನ ಹೋಲೋ ಕೆತ್ತನೆಗಳಿದ್ವು. ಇದು ಭಕ್ತಿ ಮತ್ತು ಕರಕುಶಲತೆಯ ಸಂಕೇತ. ಇನ್ನು ವಿಜಯ್ ಬಿಳಿ ಧೋತಿಯ ಜೊತೆ ಸಿಂಧೂರ ಬಣ್ಣದ ಅಂಗವಸ್ತ್ರ ಧರಿಸಿದ್ರು. ಅದರಲ್ಲಿ ಅರಣ್ಯ ಮತ್ತು ದೇವಸ್ಥಾನದ ಮೋಟಿವ್ಸ್ ಇದ್ವು. ಇದು ಶಕ್ತಿ ಮತ್ತು ಅವರ ವಂಶದ ಪರಂಪರೆಯನ್ನು ಸೂಚಿಸುತ್ತೆ. ನೋಡಿ ಹೇಗೆ 2 ಡ್ರೆಸ್ಗಳು ಒಂದಕ್ಕೊಂದು ಪೂರಕವಾಗಿವೆ. ಸರಿ, ಮದುವೆ ಅಂದ್ರೆ ಬರೀ ಶಾಸ್ತ್ರಗಳಷ್ಟೇನಾ? ಖಂಡಿತ ಇಲ್ಲ. ಇಲ್ಲಿ ಮದುವೆಗಿಂತಲೂ ಮುಂಚಿನ ಸಂಭ್ರಮಗಳೇ ಒಂದು ದೊಡ್ಡ ಹಬ್ಬದಂತಿತ್ತು. ಆ ಪಟ್ಟಿ ಹೇಗಿತ್ತು ಗೊತ್ತಾ? ವಿರೋಶ್ ಪ್ರೀಮಿಯರ್ ಲೀಗ್ ಅಂತ ಒಂದು ಕ್ರಿಕೆಟ್ ಮ್ಯಾಚ್ ಇತ್ತು. ಟೀಮ್ ರಶ್ಮಿಕಾ ವರ್ಸಸ್ ಟೀಮ್ ವಿಜಯ್. ಅಷ್ಟೇ ಅಲ್ಲ, ಪೂಲ್ ವಾಲಿಬಾಲ್, ಜಪಾನೀಸ್ ಥೀಮ್ ಡಿನ್ನರ್, ಭರ್ಜರಿ ಸಂಗೀತ ನೈಟ್ ಮತ್ತೆ ಸಾಂಪ್ರದಾಯಿಕ ಹಳದಿ ಶಾಸ್ತ್ರ. ಹೀಗೆ ಒಂದಕ್ಕಿಂತ ಒಂದು ಮಜವಾಗಿತ್ತು. ಈ ಎಲ್ಲ ಈವೆಂಟ್ಗಳ ಉದ್ದೇಶ ಕೇವಲ ಅದ್ದೂರಿತನ ತೋರಿಸೋದಾಗಿರ್ಲಿಲ್ಲ. ಬದಲಾಗಿ ತಮ್ಮ ಪ್ರೀತಿ ಪಾತ್ರರ ಜೊತೆ ಖುಷಿಯಾಗಿ ಮರೆಯಲಾಗದ ನೆನಪುಗಳನ್ನ ಸೃಷ್ಟಿಸೋದಾಗಿತ್ತು. ಫನ್ ಮತ್ತು ಫ್ರೆಂಡ್ಶಿಪ್ ಅನ್ನ ಸೆಲೆಬ್ರೇಟ್ ಮಾಡೋದಾಗಿತ್ತು. ಹಾಗಾದ್ರೆ ಈ ಮದುವೆಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಹೇಗ್ ರಿಯಾಕ್ಟ್ ಮಾಡಿದ್ರು?
ಮುಂದೆ ಈ ಜೋಡಿಯ ಭವಿಷ್ಯ ಹೇಗಿರ್ಲಿದೆ? ಬನ್ನಿ, ಕೊನೆಯದಾಗಿ ಅದನ್ನ ನೋಡೋಣ. ವಿಜಯ್ ಅವರ ತಮ್ಮ ಆನಂದ್ ದೇವರಕೊಂಡ ಹಾಕಿದ ಈ ಪೋಸ್ಟ್ ನೋಡಿ, ಇವತ್ತು ನನ್ನ ಅಣ್ಣನಿಗೆ ಮದುವೆ ಆಯ್ತು, ನನಗೆ ಅತೀ ಪಾಸಿಟಿವ್ ಆಗಿರೋ ಒಬ್ಬ ವ್ಯಕ್ತಿ ವದಿನಿಯಾಗಿ ಸಿಕ್ಕಿದ್ದಾರೆ, ಇಬ್ರೂ ಜೀವನ ಪೂರ್ತಿ ಹೀಗೇ ನಗ್ತಾ ಇರ್ಲಿ. ಈ ಮಾತುಗಳೇ ಹೇಳ್ತವೆ ರಶ್ಮಿಕಾರನ್ನ ಆ ಕುಟುಂಬ ಎಷ್ಟು ಪ್ರೀತಿಯಿಂದ ಬರಮಾಡ್ಕೊಂಡಿದೆ ಅಂತ. ಅಂದ್ಹಾಗೆ ವದಿನೆ ಅಂದ್ರೆ ತೆಲುಗುನಲ್ಲಿ ಅಣ್ಣನ ಹೆಂಡತಿ, ಅಂದರೆ ಅತ್ತಿಗೆ. ಇದು ಕೇವಲ ಸಂಬಂಧ ಸೂಚಿಸೋ ಪದವಲ್ಲ, ಇದರಲ್ಲಿ ಪ್ರೀತಿ ಮತ್ತು ಗೌರವ ಎರಡೂ ಇದೆ. ಇದು ಆನಂದ್ ಅವರ ಪೋಸ್ಟ್ನ ಭಾವನೆಯನ್ನು ಇನ್ನಷ್ಟು ಹೆಚ್ಚಿಸುತ್ತೆ. ಕುಟುಂಬ ಅಷ್ಟೇ ಅಲ್ಲ, ಚಿತ್ರರಂಗದಿಂದಲೂ ಶುಭಾಶಯಗಳ ಮಹಾಪೂರವೇ ಹರಿದು ಬಂದಿದೆ. ನಟಿ ಕೃತಿ ಸನೋನ್ ಅವರೇ ನೋಡಿ, ಅಬ್ಬಾ, ಈ ಫ್ರೇಮ್ನಲ್ಲಿ ಎಷ್ಟೊಂದು ಪ್ರೀತಿ ಮತ್ತು ಸಂತೋಷ ಇದೆ ಅಂತ ಬರ್ದ್ಕೊಂಡಿದ್ದಾರೆ. ಇದರಿಂದ ಇಡೀ ಇಂಡಸ್ಟ್ರಿ ಈ ಜೋಡಿ ಬಗ್ಗೆ ಎಷ್ಟು ಖುಷಿಯಾಗಿದೆ ಅನ್ನೋದು ಗೊತ್ತಾಗುತ್ತೆ. ಅಂದಹಾಗೆ ಸೆಲೆಬ್ರೇಷನ್ ಇನ್ನೂ ಮುಗಿದಿಲ್ಲ. ಇದೇ ಮಾರ್ಚ್ 4, 2026ಕ್ಕೆ ಹೈದರಾಬಾದ್ನಲ್ಲಿ ಒಂದು ಗ್ರ್ಯಾಂಡ್ ರಿಸೆಪ್ಷನ್ ನಡೆಯಲಿದೆ. ಅಲ್ಲಿ ಇಡೀ ಚಿತ್ರರಂಗದ ಸ್ನೇಹಿತರು, ಸಹೋದ್ಯೋಗಿಗಳೆಲ್ಲ ಸೇರಿ ಸಂಭ್ರಮಿಸಲಿದ್ದಾರೆ. ಹಾಗಾದ್ರೆ 8 ವರ್ಷಗಳ ಈ ಸುಂದರ ಪ್ರೇಮಕಥೆ ಮದುವೆಯ ಮೂಲಕ ಒಂದು ಹೊಸ ಘಟ್ಟ ತಲುಪಿದೆ. ಈಗ ಎಲ್ಲರ ಮನಸ್ಸಲ್ಲಿರೋ ಪ್ರಶ್ನೆ ಒಂದೇ: ಸೌತ್ ಇಂಡಿಯನ್ ಸಿನಿಮಾದ ಈ ಮೋಸ್ಟ್ ಪವರ್ಫುಲ್ ಕಪಲ್ನ ಮುಂದಿನ ಜರ್ನಿ ಹೇಗಿರಲಿದೆ? ಕಾದು ನೋಡ್ಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.